ಎಲ್ಲರಿಗೂ ನಮಸ್ಕಾರ. ಒಂದೇ ಥರದಾಗ ಎರಡು ಥರ ಸ್ನ್ಯಾಕ್ಸ್ ಮಾಡೋದು ಹೇಗಂತ ನೋಡೋಣ. ನೋಡಿರಿ, ಚಪಾತಿನ 3 ಚಪಾತಿ ತೊಗೊಂಡಾನೆ ನೋಡಿರಿ. ಬದ್ರಿನೂ 3 ಚಪಾತಿ ತೊಗೊಂಡಾನಿ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಬೇಕ್ರಿ. ನೋಡಿರಿ, ಈ ಥರ ಕಟ್ ಮಾಡ್ಕೊಂಬಂದು ನೋಡಿರಿ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡ್ಕೊಬೋದ್ರಿ. ನಾನಿಲ್ಲೇ ಚೌಕಾಗಿ ಮಾಡ್ಕೊಳ ನೋಡಿರಿ. ಇದ್ರಾಗ 2 ರೆಸಿಪಿ ಮಾಡಿ ತೋರಿಸ್ತೀನಿ ನೋಡಿರಿ. ಇದೇ ಚಪಾತಿಯಾಗ 2 ರೆಸಿಪಿ ಮಾಡಿ ತೋರಿಸ್ತೀನಿ. ಈಗ ನೋಡಿರಿ, ಒಂದೊಂದಾಗಿ ಓಸು ತಕ್ಕಂತಾನೆ ನೋಡಿರಿ. ಇವನ್ ಬೇರೆ ಮಾಡಿ ನೋಡಿರಿ. ಒಂದು ಸ್ವಲ್ಪ ಸಣ್ಣ ಪೀಸ್ ಆಗಿದ್ವು ಬೇರೆ ಮಾಡ್ಕೊಳನ್ರಿ. ಒಂದು ಸ್ವಲ್ಪ ದೊಡ್ಡ ಪೀಸ್ ಆಗಿದ್ದು ಬೇರೆ ಮಾಡ್ಕೊಂಡು ಸೈಡ್ ಇರ್ತಾವಲ್ರಿ ಅವ್ರಿ ಇವು. ಈಗ 2 ಥರ ರೆಸಿಪಿ ಮಾಡೋದು ಹೇಗಂತ ನೋಡೋಣ್ರಿ. ನೋಡಿರಿ, ಹಸಿ ಹಿಟ್ಟು ತೊಗೊಂಡಾನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ತೊಗೋಬೋದ್ರಿ. ನಾಳೆ ಏನು ತೊಗೊಂಡಿಲ್ರಿ, ಹಂಗೆ ಅಜ್ಮಾಸಿನ ಮ್ಯಾಗ ಹಾಕ್ಯಂಡಾನಿ. ಈಗ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ಯಂತಾನೆ ನೋಡಿರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಂತಾನೆ ನೋಡಿರಿ. ಅದು ಎಷ್ಟು ಹಿಡಿತೈತಿ ನೋಡಿ ಅಷ್ಟು ಹಾಕ್ಯಬೇಕ್ರಿ. ಖಾರದ ಪುಡಿ ಹಾಕ್ಯಂತಾನೆ ನೋಡಿರಿ. 2 ಸ್ಪೂನು ಹಾಕ್ಯಂತಾನೆ ರೀ. ಮಕ್ಕಳು ತಿಂತಿರ್ತಾರ್ರಿ, ನೋಡಿ ಹಾಕ್ಯರಿ. ಖಾರ ಕಮ್ಮಿ ಇದ್ರೆ ಜಾಸ್ತಿ ಹಾಕ್ಯರಿ. ಒಂದು ಸ್ವಲ್ಪ ಅಜ್ವಾನ ತಿಕ್ಕಿ ಹಾಕ್ಯಂತಾನೆ ನೋಡಿರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಯಂತಾನೆ ರೀ. ನೋಡಿರಿ, ಒಂದು ಸ್ವಲ್ಪ ಸೋಡಾ ಹಾಕ್ಯಂತಾನೆ ನೋಡಿರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಬೇಕ್ರಿ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕ್ರಿ. ಮಕ್ಳು ನೀರು ಹಾಕ್ಯಬಾರ್ದು, ಗಂಟಾಕವು. ಸ್ವಲ್ಪ ನೋಡಿ ಗಟ್ಟಿ ಕಾಲಿಸ್ಕೊಂಡ ನೀರು ಜಾಸ್ತಿ ಹಾಕ್ಯಂತ ನೋಡಿರಿ. ಈ ಥರ ಹದ ಆಯ್ತು ನೋಡಿರಿ. ತೀರ ಆಳಕ್ಕಿರಬಾರ್ದು ರೀ, ತೀರ ಗಟ್ಟಿ ಇರಬಾರ್ದು. ಈ ಥರ ಹದ ಇರುತ್ತೆ ನೋಡಿರಿ. ಇದು ಕರೆಕ್ಟ್ ಐತೆ ನೋಡಿರಿ. ನೋಡಿರಿ, ಈಗ ಒಂದು ಸ್ವಲ್ಪ ಕಾದೆಣ್ಣೆ ಹಾಕ್ಯಂತ ನೋಡಿರಿ. ಕಾದೆಣ್ಣೆ ಹಾಕಿದ್ರೆ ಹಗರವಾಗಿ ಬರ್ತವೆ. ಈಗ ಇದನ್ನು ಸವಾನಾಗ ಮಿಕ್ಸ್ ಮಾಡ್ತೀವಿ. ಎಣ್ಣೆ ಹಾಕಿನ ಮತ್ತೊಟ್ಟು ಅಳಕ್ಕೆ ಹಾಕತ್ರಿ. ಅದು ಹಿಟ್ಟು ಕಾಲು ಸಂಬಂಧ ನೋಡಿ ಕಾಲ್ಸಿಟ್ಟು ನೋಡಿರಿ. ನೋಡಿರಿ, ಈ ಥರ ಹದ ಆಯ್ತು ನೋಡಿರಿ. ನೋಡಿರಿ, ಕಟ್ ಮಾಡಿ ಇಟ್ಕೊಂಡವಲ್ರಿ, ಒಂದೊಂದಾಗಿ ಈ ಥರ ಎದ್ಬೇಕ್ರಿ. ಈ ಥರ ಎದ್ದು ಒಂದೊಂದು ಎಣ್ಣೆ ಬಿಡ್ಬೇಕು ನೋಡಿರಿ. ಈ ಥರ ಎದ್ದು ಒಂದೊಂದು ಎಣ್ಣೆ ಬಿಡ್ಬೇಕು ನೋಡಿರಿ. ಈ ಥರ ಎದ್ಕೋಬೇಕ್ರಿ. ಈ ಥರ ಬಿಡ್ಬೇಕು ನೋಡಿರಿ. ಈಗ ಎಣ್ಣೆ ಕಾದತ್ರಿ, ಒಂದೊಂದಾಗಿ ಬಿಡ್ತಾನೆ ನೋಡಿರಿ. ಒಮ್ಮೆ ಎಣ್ಣೆ ಕಾಸ್ಕೊಂಡು ಸಣ್ಣ ಇಡ್ಬೇಕ್ರಿ. ಸಣ್ಣ ಇಟ್ಟ ಬಿಡ್ತಾವ್ರಿ ಒಂದೊಂದಾಗಿ. ನೋಡಿರಿ, ಅಷ್ಟು ಬಿಟ್ಕೊಂಡಂದ್ರೆ ಉರಿ ಜಾಸ್ತಿ ಇಡ್ಬೇಕು ನೋಡಿರಿ.
ಎಷ್ಟು ಮಸ್ತ್ ಉಬ್ಬಿ ಬಂದ ನೋಡ್ರಿ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ನೋಡ್ರಿ. ಅವಳದು ಚಪಾತಿ ತಿಂದ್ರಲ್ರಿ, ಈ ಥರ ಮಾಡಿಕೊಟ್ರೆ ತಿಂತಾರೆ ನೋಡ್ರಿ. ಈ ಥರ ಕೆಂಪಾಗ ಬೇಯ್ಬೇಕ್ರಿ. ಎಷ್ಟು ಮಸ್ತ್ ಉಬ್ಬಿ ಬಂದ ನೋಡ್ರಿ. ಈಗ ಇದೇ ಥರ ಇನ್ನೊಂದು ಬಿಟ್ಟು ತೋರಿಸ್ತೀನಿ ನೋಡ್ರಿ. ಇನ್ನೊಂದು ಬಿಡ್ತಾನೆ ನೋಡ್ರಿ. ಉರಿ ಸಣ್ಣ ಐತ್ರಿ. ಈಗ ಉರಿ ಸಣ್ಣ ಇಟ್ರೆ ಬಿಟ್ಕೋಬೇಕ್ರಿ. ಫಸ್ಟ್ ಎಣ್ಣೆ ಕಾಯಿಸ್ಬೇಕ್ರಿ. ಎಣ್ಣೆ ಕಾಯಿಸ್ಕೊಂಡು ಉರಿ ಸಣ್ಣ ಇಟ್ಟು ಬಿಡ್ಬೇಕು ನೋಡ್ರಿ. ಇಲ್ಲಕ್ಕೆ ಹಿಂಗೆ ಒಂದೊಂದು ಬಿಡೋ ಮುಂದೆ ಒಂದೊಂದು ಬೇಯ್ತೇವ್ರಿ, ಒಂದೊಂದು ಬೇಯಲ್ರಿ. ಆ ಥರ ಹಾಕ್ತವ್ರಿ. ಈ ಉರಿನ ಜಾಸ್ತಿ ಇಡ್ತೀನಿ ನೋಡ್ರಿ. ಮೊಮ್ಮಕ್ಳಿಗೆ ಕೈ ಆಡಬಾರ್ದ್ರಿ. ಒಂದು ಸ್ವಲ್ಪ ಕೆಂಪಾಗಿ ಬೆಂದಂದ್ರೆ ಕೈ ಆಡ್ಬೇಕ್ರಿ. ಒಂದು ಸ್ವಲ್ಪ ಬೆಂದವ್ರಿ. ಈಗ ಹೊಳಿಸಿಕ್ಕಿಂತಾನೆ ನೋಡ್ರಿ. ಎಷ್ಟು ಮಸ್ತ್ ಉಬ್ಬಿವ್ ನೋಡ್ರಿ. ಪುರಿ ಉಬ್ಬಿದಂಗೆ ಉಬ್ಬಿವ್ ನೋಡ್ರಿ. ತಿನ್ನಾಕ ಆದಷ್ಟು ಟೇಸ್ಟೇ ಇರ್ತಾವೆ. ಬೆಂದವು ತಕ್ಕಂತಾನೆ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಬೆಂದ ನೋಡ್ರಿ. ಈಗ ಒಂಥರ ರೆಡಿ ಆಗ್ಯಾವಲ್ರಿ. ಈಗ ಉಳ್ದು ಚಪಾತಿ ರೆಡಿ ಮಾಡಿ ಇಟ್ಕೊಳ್ತೀನಲ್ರಿ. ಈಗ ಅವನು ಕರ್ಕೊಂತಾನೆ ನೋಡ್ರಿ. ಒಂದು ಸ್ವಲ್ಪ ಏರಾಗ ಬೇಯಿಸ್ಕೋಬೇಕ್ರಿ. ನೋಡ್ರಿ ಇವು ರೆಡಿ ಆಗ್ಯಾವ, ತೆಗಿತೇನೆ ನೋಡ್ರಿ. ಈ ಥರ ಎಣ್ಣೆ ಇಳಿತೈತಿ. ಅಂದ್ರೆ ಈ ಥರ ಮಾಡಿದ್ರೆ ಎಣ್ಣೆ ಇಳಿತೈತಿ ನೋಡ್ರಿ. ನೋಡ್ರಿ ನೋಡ್ರಿ ಓಸು ಕರಿವಾಗ್ಯವು. ಈಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಇದಕ್ಕೆ ಉಪ್ಪು ಖಾರ ಉದುರ್ಸ್ಕೊಂಡನಿ ನೋಡ್ರಿ. ಚೀಪ್ಸ್ ಅದಂಗೆ ಇವು ಚೀಪ್ಸ್ ಅದಂಗೆ ಇವನ್ನ ಅಂದಾಗಾದ್ರೆ ಬಡ್ಸ್ಕೊಬೋದ್ರಿ. ಹಂಗೆ ಮಂಡಕ್ಕಿ ಆಗಾದ್ರೆ ತಿನ್ಬೋದು ನೋಡ್ರಿ. ಇಲ್ಪ ಹಂಗೆ ಚಾದಾಗಾದ್ರೆ ಬಾಡ್ಸ್ಕೊಂಡು ಹಂಗೆ ತಿನ್ಬೋದ್ರಿ. ಅಷ್ಟು ಟೇಸ್ಟಾಗಿರ್ತವೆ. ನೀವು ಇದೇ ಥರ ಮಕ್ಳಿಗೆ ಟ್ರೈ ಮಾಡಿಕೊಡ್ರಿ. ಇಷ್ಟಪಟ್ಕೊಂಡು ತಿಂತಾರೆ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.